ಕೆಪಿಸಿಸಿ ಅಂಗಸಂಸ್ಥೆ INBCWFನಿಂದ ಬಜೆಟ್ನಲ್ಲಿ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಬೆಂಗಳೂರಿನ ಕೆಪಿಸಿಸಿ ಕೇಂದ್ರ ಕಚೇರಿ ಕೆಪಿಸಿಸಿ ಅಂಗಸಂಸ್ಥೆ INBCWF ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನುದಾನ ನೀಡದೆ ಅನ್ಯಾಯ ಮಾಡಿರುವ ಕುರಿತು ವಿನೂತನವಾಗಿ ಪ್ರತಿಭಟನೆ. INBCWF ಅಧ್ಯಕ್ಷರಾದ GR ದಿನೇಶ್ ರವರು, ಸೇವಾದಳ ಅಧ್ಯಕ್ಷರಾದ ಎಂ ರಾಮಚಂದ್ರರವರು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಜಾಕೀರ್ ಹುಸೇನ್, ಅಕ್ರಂ ಪಾಷಾ, ಪ್ರಸಾದ್ ಆರಾಧ್ಯ, ಮುನಿರಾಜು, ಸಂಗೀತಾ ನಾಡಗೌಡರು, ಮುತ್ತಪ್ಪ ಮೇಲಿನಮನಿ, ರಘು, ಗಿರೀಶ್, ಹೇಮಲತಾ, ರತ್ನಮ್ಮ, ಸೀಮಾ, ತುಳಸಿಬಾಯಿ, ನಾಗಭೂಷಣ್, ಹೊನ್ನಯ್ಯ, ಮಹಿಳಾ ಮುಖಂಡರು, ರಾಜ್ಯ ಪದಾಧಿಕಾರಿಗಳು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಅಧ್ಯಕ್ಷರಾದ GR ದಿನೇಶ್ ರವರು, ಸೇವಾದಳ ಅಧ್ಯಕ್ಷರಾದ ಎಂ ರಾಮಚಂದ್ರರವರು ಮಾತನಾಡಿ, ಬಿಜೆಪಿ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ತನ್ನ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಾ ಬಂದಿದೆ. ಕೇಂದ್ರ ಸರ್ಕಾರ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲ ರಾಜ್ಯಗಳಿಗೆ ನ್ಯಾಯವನ್ನು ಒದಗಿಸಬೇಕು. ಆದರೆ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಅನುದಾನ ನೀಡದೆ ತಾರತಮ್ಯ ಮಾಡಿದೆ ಮತ್ತು ಬಿಹಾರ ಮತ್ತು ಆಂಧ್ರಪ್ರದೇಶ ಹೆಚ್ಚಿನ ಅನುದಾನ ನೀಡಿದೆ. ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಮಲತಾಯಿ ಧೋರಣೆ ಮಾಡುತ್ತಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಕಳೆದ ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಏನು ಬಜೆಟ್ನಲ್ಲಿ ಆದಂಥ ಅನ್ಯಾಯ ವಿರುದ್ಧ ನಮ್ಮ INBC ಕನ್ನಡ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಬ್ಯೂಟಿಫಿಕೇಷನ್ ಎಲ್ಲ ಪದಾರ್ಥಗಳ ವತಿಯಿಂದ ಇಂದು ಬೆಂಗಳೂರಿನ KPC ಕಚೇರಿ ಮುಂದೆ ನಾವು ಮುಷ್ಕರ ಧರಣಿ ಮಾಡ್ತಾಯಿದ್ವಿ. ನೀವು 10 ವರ್ಷದಿಂದ ಏನು ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಅವಾಗಲಿಂದನೂ ಏನು ಹೋದ ವರ್ಷ ಲಾಸ್ಟ್ ಟೈಮ್ 2019-20 ಜನ ಸಂಸದರು ಕೊಟ್ಟು 10 ವರ್ಷದಿಂದ ಆಗಲಿ ಈಗಲೂ 17 ಜನ 19 ಜನ ಸಂಸದರು ಕೊಟ್ಟರು ನಮ್ಮ ಕರ್ನಾಟಕ ಅನ್ಯಾಯ ಮಾಡ್ತಾಯಿದೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ. ಅವರ ವಿರುದ್ಧವಾಗಿ ನಾವು ಒಂದು ಜಾಗೃತಿ ಪಡಿಸೋಕೆ ಜನರಲ್ಲಿ ಮುಂದಿನ ದಿನಗಳಾದರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು BJP ಸರ್ಕಾರ ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ. ಬೇಗದಾಟಿ ಯೋಜನೆ ಇರ್ಬೋದು, ಕಾವೇರಿ ನೀರು ಇರ್ಬೋದು, ಎಲ್ಲ ವಿಚಾರದಲ್ಲೂ, ಅಕ್ಕಿ ವಿಚಾರದಲ್ಲಿರ್ಬೋದು, ಎಲ್ಲ ವಿಚಾರದಲ್ಲೂ ನಮಗೆ ಅನ್ಯಾಯ ಮಾಡಿ ಬಂದಿರುವ ಮೋದಿ ಸರ್ಕಾರದ ಕೇಂದ್ರ ಸರ್ಕಾರ ವಿರುದ್ಧ ನಮ್ಮ INBC ವತಿಯಿಂದ ಇವತ್ತು ಒಂದು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಏನು ಜಾಗರಣೆ ಅಂದರೆ ಈ ಕೂಗು ಇಡೀ ಡೆಲ್ಲಿ ಒಳಗಿನ ಅದರಲ್ಲೂ ಏನು 19 ಜನ ಸಂಸದರು ನಮ್ಮ ಕನ್ನಡದ ಪರವಾಗಿ ಸಂಸತ್ನಲ್ಲಿ ಕನ್ನಡದ ಪರವಾಗಿ ಮಾತಾಡಲು ಅವರಿಗೆ ಎಚ್ಚರಿಕೆ ಕೊಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಸೇವಾದಳದ ಅಧ್ಯಕ್ಷರಾದ ರಾಮಚಂದ್ರಪ್ಪ ಜೊತೆಗೂಡಿ ಎಲ್ಲ ನಾವು ಇವತ್ತು ನಮ್ಮ ಪದಾರ್ಥಗಳೆಲ್ಲ ಒಂದು ಮುಷ್ಕರ ಮಾಡ್ತಾಯಿದ್ವಿ. ನಾಯಕರಾದಂಥ ಮತ್ತು KPC ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇದೇ ಬಜೆಟಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡಿರೋ ಅನ್ಯಾಯದ ಬಗ್ಗೆ, ಏಕೆಂದರೆ ಈಗಿಂದ ಮಾಡ್ಕೊಂಬರ್ತಾ ಇಲ್ಲ, ಅವರು 10 ವರ್ಷಗಳಿಂದ ಅನ್ಯಾಯವನ್ನು ಕರ್ನಾಟಕಕ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. BJP-ದಾಗಲೂ ಮಾಡಿದ್ದಾರೆ, ಇವಾಗಲೂ ಮಾಡ್ತಾ ಇದ್ದಾರೆ. ಯಾಕೆಂದರೆ BJP ಇರೋ 25 ಜನ MP-ಗಳಿದ್ದಾಗಲೂ ಸಹ ಧ್ವನಿ ಎತ್ತಲಿಲ್ಲ. ಈಗ 19 ಜನ ಇದ್ದಾರೆ, 19 ಜನ ಧ್ವನಿ ಎತ್ತಾ ಇಲ್ಲ. ಆದರೆ ಮೂಢ ಹಗರಣ ಮತ್ತು ಈ ಯಾವುದು ವಾಲ್ಮೀಕಿ ಹಗರಣನ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ.
ಕರ್ನಾಟಕ ಆಗಿರೋ ಅನ್ಯಾಯನ ಮಾತಾಡೋಕ್ಕೆ ಯಾವ ಒಬ್ಬ ಎಂ ಪಿನಲ್ಲೂ ಮಾತು ಬರ್ತಾ ಇಲ್ಲ. ಅದೊಂದು ನಮ್ಮ ಕರ್ನಾಟಕದ ದುರ್ದೈವ. ಆದ್ದರಿಂದ ಕರ್ನಾಟಕದ ಜನತೆ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ, ಇನ್ನು ಮುಂದೆನೂ ಕಲಿಸ್ತಾರೆ. ಒಂದು. ಎರಡನೇದು, ಅನ್ಯಾಯ ಆಗ್ತಾಯಿದೆ ಅಂತಂದ್ರೂ ಸಹ ಯಾವ ಎಂ ಪಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಎಂ ಪಿಗಳು ಹೋರಾಟ ಮಾಡ್ತಾಯಿದ್ರು 9 ಜನ, ಅವ್ರು ಸಪೋರ್ಟ್ ಕೊಡ್ತಾಯಿಲ್ಲ. ಅದೊಂದು ನಮ್ಮ ದುರ್ದೈವ ಕರ್ನಾಟಕದ್ದು. ಎಚ್ಚರಿಕೆ ನಾವು ಬೀದಿಗೆ ಇಳಿದಿದ್ದೀವಿ. ಈಗ ನಮ್ಮ ಕಚೇರಿಗಳ ಮುಂದೆ ಒಂದು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ನಮ್ಮ ಆಯಾ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಬಿಲ್ಡರ್ಸ್ ಅಸೋಸಿಯೇಷನ್ ಸಂಘಟನೆಯಾದಂಥ ಅಧ್ಯಕ್ಷರು ಆದಂಥ ಸನ್ಮಾನ್ಯ ದಿನೇಶ್ ಅವರು ಇವತ್ತು ಹಮ್ಮಿಕೊಂಡಿದ್ದಾರೆ. ಮೊನ್ನೆ ತಾನೇ ನಾವು ಸೇವಾದಳದವರು ಮಾಡಿದ್ದು. ಅದೇ ರೀತಿ ಎಲ್ಲ ವಿಭಾಗದ ಸಂಘಟನೆಗಳು ಒಂದೊಂದು ಜಿಲ್ಲೆಯಲ್ಲಿ ಸಂಘಟನೆ ಹಮ್ಮಿಕೊಂಡು ಕಾರ್ಯಗತ ಮಾಡಿಕೊಂಡು ಬರ್ತಾ ಇದ್ದೀವಿ. INBCWF ದಿಂದ ನಾವು ಇವತ್ತು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. ನಮ್ಮ ದಿನೇಶ್ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಅವರು ಮಾಡೋಣ ಅಂತ ಹೇಳಿದರು. ಇವತ್ತು ಕಳೆದ 10-15 ವರ್ಷದಿಂದ ನಮಗೆ ಮಲತಾಯಿ ಧೋರಣೆನೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ತುಂಬ ಈ ಬಜೆಟಲ್ಲಿ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಅವರು ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ. ನಾವು ನಡೆದಂಥ ಸರ್ಕಾರ ನಮ್ಮದು ಸಿದ್ದರಾಮಯ್ಯ ಸಾಹೇಬರಾಗಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾಯಿದ್ದಾರೆ. ಅದನ್ನು ನೋಡಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ BJP ಅವರಿಗೆ. ಅದಕ್ಕೆ ಅವರು ನಮ್ಮ ರಾಜ್ಯ ಇದಕ್ಕೂ ಕೂಡ ಅವರು ದುಡ್ಡು ಬಿಡುಗಡೆ ಮಾಡ್ತಾಯಿಲ್ಲ, ಫಂಡ್ ಬಿಡುಗಡೆ ಮಾಡ್ತಾಯಿಲ್ಲ. ಬಜೆಟಲ್ಲಿ ಕೂಡ ಯಾವುದೇ ರೀತಿಯಿಂದ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ಭೂಮಿ ಶೆಟ್ಟಿ. ಈಗಷ್ಟೇ ಪ್ರಕೃತಿ ನ್ಯೂಸ್ ಅವ್ರ ಜೊತೆಗೆ ಒಂದು ಚಿಕ್ಕ ಇಂಟರ್ವ್ಯೂ ಆಯಿತು. ಸೊ ಎಸ್, ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು.